ಬ್ಯಾಕ್ ವಾಟರ್ ಏನಿದೆಯಲ್ಲ ತುಂಬ ಅದ್ಭುತವಾದಂತಹ ಒಂದು ಸ್ಥಳ. ಪ್ರಕೃತಿಯನ್ನು ನೋಡಿ ಇಲ್ಲಿ ಸನ್ಸೆಟ್ ಆ ಥರದ್ದೆಲ್ಲ ನಿಮ್ಗೆ ಎಲ್ಲೂ ಕೂಡ ಈ ಥರದ ಪ್ಲೇಸಸ್ಗಳು ಅದರಲ್ಲೂ ಈ ಬೇಸಿಗೆ ಸಮಯದಲ್ಲಿ ಸಿಗೋದಿಲ್ಲ. ಇಂಥ ಒಂದು ಪರಿಸರವನ್ನು ನಾಳೆ ಈ ಥರ ರಿಯಾಕ್ಟರ್ಗಳನ್ನು ಮಾಡಿದಾಗ ಏನಾಗ್ತದೆ ಅಂದರೆ ಇಲ್ಲಿ ನಿಮಗೆ ನಿಷೇಧ ಇರ್ತಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಈ ಬೇಸೂರದು ಅಣು ವಿದ್ಯುತ್ ಸ್ಥಾವರ ಅದೇನೀಗ ಪ್ರಪೋಸ್ಡ್ ಏನಲ್ಲ, ಅದು ಲ್ಯಾಂಡ್ ವೆರಿಫಿಕೇಶನ್ಗೆ ಅಂತ ಹೇಳ್ಬಿಟ್ಟು ಅಥವಾ ಲ್ಯಾಂಡ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತಪಾಸಣೆನೂ ಅಲ್ಲ ಅದು. ಹಾಗಾಗಿ ನಾವು ವೆರಿಫಿಕೇಶನ್ ಅಂದ್ರೆ ಆ ಥರದ್ದು ಏನೋ ಒಂದು ಕೇಳಿದ್ರು, ನಿಮ್ಮಲ್ಲಿ ಏನೋ ಲ್ಯಾಂಡ್ ಅವೈಲಬಲ್ ಇದೆಯಾ ಅಥವಾ ಸೂಟಬಲ್ ಲ್ಯಾಂಡು ಈ ನಮ್ಮ ಶರಾವತಿಯ ಬ್ಯಾಕ್ ವಾಟ್ರು ಸಾಗರ ತಾಲೂಕಿನ ಲಾವಿನಹಳ್ಳಿ ಹೋಬಳಿ ಬರುತ್ತೆ, ಅಲ್ಲಿ ಬೇಸೂರು ಅನ್ನೋಲ್ಲಿ ಚೆನ್ನಾಗಿದೆ ಜಾಗ, ನೀರು ಇದೆ, ಕಾಡು ಇದೆ, ತಣ್ಣನೆಯ ಜಾಗ ಇದೆ, ರಿಯಾಕ್ಟರ್ ಅಂದ್ರೆ ನಮ್ಮ ಅಣು ವಿದ್ಯುತ್ ಸ್ಥಾವರವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಒಳ್ಳೆ ಜಾಗವನ್ನ ಒಂದು ಮಲೆನಾಡಿನ ಹಳ್ಳಿಯಲ್ಲಿ ಹುಡುಕಿದ್ರು. ಈಗ ಕೇಂದ್ರ ಸರ್ಕಾರದ್ದು, ಇದು ರಾಜ್ಯ ಸರ್ಕಾರದ್ದು, ಇದು MP ಮಾಡಬೇಕು, ಇದು MLA ಆಗಬೇಕು, ಗಲಾಟೆಗಳು. ಈಗ ನಿಮ್ಗೆಲ್ಲ ಒಂದು ಪ್ರಾಜೆಕ್ಟ್ ಆದ್ರೆ ಕೇಂದ್ರ ಇರಲಿ ರಾಜ್ಯ ಇರಲಿ, ನಿಮ್ಮ ಪ್ರಾಜೆಕ್ಟಲ್ಲಿ ಕಮಿಷನ್ ಹೆಂಗೆ ಹೋಗುತ್ತೆ ಅಂತ ನಮ್ಮಂಥ ಜರ್ನಲಿಸ್ಟ್ಗಳಿಗೆ ಚೆನ್ನಾಗಿ ಗೊತ್ತಿರಿ. ನೀವು ಇಲ್ಲಿ ಬಂದ್ಕೊಂಡು ಜನರ ಎದುರುಗಡೆ ಅವ್ರನ್ನ ಬ್ಲೇಮ್ ಮಾಡ್ತಿರಲ್ಲ, ಫೋನ್ಗಳಿರ್ಬೋದು. ನೀವು ಇಲ್ಲಿ ರಾಜಕಾರಣಿಗಳ ಪಾತ್ರ ಏನಿತ್ತು ನಿಮ್ಮ ರಾಜಕಾರಣಿಗಳಿಗೆ ಏನು ಮಾಡಬೇಕಿತ್ತು? ನೀವು ಜನಪ್ರತಿನಿಧಿಗಳಾದರೂ ನಿಮ್ಮ ಅಧಿಕಾರಿಗಳನ್ನ ನೀವು ಹಿಡಿತದಲ್ಲಿ ಇಟ್ಕೊಬೇಕಿತ್ತು, ಅಧಿಕಾರಿಗಳು ಅದನ್ನ ಹೇಳಬೇಕಿತ್ತು. ಜನಪ್ರತಿನಿಧಿಗಳಿಗೆ ಮಾಹಿತಿಯನ್ನೇ ಕೊಡದ ಅಧಿಕಾರಿಗಳು. ಈಗ ಡೆಪ್ಯೂಟಿ ಕಮಿಷನರ್ ಚೇರು ಅದು ಇದ್ದೇ ಇರುತ್ತೆ, ಯಾರೋ ಒಬ್ರು ಬರ್ಬೋದು, ಇನ್ನೊಬ್ರು ಹೋಗ್ಬೋದು. DC ಅಂತೂ ಆ ಚೇರ್ ಇರುತ್ತೆ, ಆ ಆಡಳಿತ ವರ್ಗ ಇರುತ್ತೆ. ಆದ್ರೆ 6 ತಿಂಗಳಿಂದ ಅಲ್ಲಿ ಅದು ಏನೋ ಒಂದಿಷ್ಟು ಅದ್ರ ಮಾಹಿತಿಯ ಪಡೆಯೋದಕ್ಕೆ ಒಂದಿಷ್ಟು ಪತ್ರ ವ್ಯವಹಾರ ಎಲ್ಲ ಆಗಿದೆ. ಸಾಗರದ ತಹಶೀಲ್ದಾರು, ಸಾಗರದ ಇವರು AC ಹೇಳಿಲ್ಲಂತೆ, ಅಲ್ಲಿರೋ MLAಗೆ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅಂತಿದ್ದಾರೆ, ಅವರಿಗೆ ಈ ಸಾಗರ ಹೊಸನಗರ ಇಲ್ಲಿರುವಂತ ಏನು MLA ಇದೆಯಲ್ಲ ಅಲ್ಲಿಗೆ ಅವರು ತಲೆನೇ ಹಾಕೋದಿಲ್ಲ. ಏನಂದ್ರೆ ಜನಕ್ಕೆ ಅವ್ರಿಗೆ ಇನ್ನೂ ಬುದ್ಧಿ ಕಲಿಯೋದಿಲ್ಲ, ಯಾವ ಬುದ್ಧಿ ಕಲಿಯೋದಿಲ್ಲ ಅಲ್ಲಿ ಮಲೆನಾಡಲ್ಲಿ. ಅವು ಈಗ ಯಾವ್ದಾದ್ರು ಒಂದು ಒತ್ತುವರಿ ಕೇಸ್ ಬಂತು ಅಂತ ತಕ್ಷಣ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರು ಬೈದೆ ನನಗೆ ಹೇಳ್ದಿಟ್ಟು ಮಾಡಬಾರ್ದು ಅಂದ್ರೆ ಇವ್ರಿಗೆ ಹೇಳಿ ಮಾಡ್ಬೋದು ಅಂತ ಅದ್ರ ಅರ್ಥ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್ ಕಂಡ್ರ ನಾವೇನು ಮಾಡಕ್ ಆಗೋದಿಲ್ಲ. ಈ ತರ ಜನಪ್ರತಿನಿಧಿಗಳಿದ್ರೆ ಹೆಂಗೆ? ಅಥವಾ ನಾವು ನಮ್ ಜನರಿಗೆ ಒಂದು ಜ್ಞಾನವನ್ನ ಹೇಳ್ಬೇಕು, ನೋಡಿ ಮುಂದೆ ಕಾನೂನುಗಳು ಹಿಂಗಿದಾವೆ. ನಾಳೆ ಇದು ಒಂದೇ ಅಲ್ಲ, ನಿಮಗೆ ಬೇಸೂರದು ಒಂದೇ ಸಮಸ್ಯೆ ಅಲ್ಲ, ನಾಳೆ 100 ಪ್ರಾಜೆಕ್ಟ್ಗಳು ಬರ್ತವೆ ನಮ್ಮಲ್ಲಿ. ಪಶ್ಚಿಮ ಘಟ್ಟದ ಅಷ್ಟೂ ಪ್ರದೇಶಗಳಲ್ಲಿ ಈಗ ಡ್ಯಾಮ್ಗಳಿರ್ಬೋದು, ಈ ತರ ಪವರ್ ಪ್ರಾಜೆಕ್ಟ್ಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿರ್ಬೋದು, ರೆಸಾರ್ಟ್ಗಳು, ಎಲ್ಲಾ ಸಂಸ್ಕೃತಿನೂ ಈ ವಿಧ್ವಂಸಕ ಕೃತ್ಯಗಳೇ ನಿಮ್ಗೆ. ಹಂಗಾಗಿ ನೀವು ಪರಿಸರವನ್ನ ನೀವು ಉಳಿಸ್ಕೊಂಡ್ರೆ ಆ ಪರಿಸರ ನಿಮ್ಮನ್ನು ಸಲಹುತ್ತೆ. ಬೇಸೂರ್ದು ವಿಡಿಯೋನ ನೋಡ್ತಾ ಇದ್ದೆ, ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ನಮ್ಗೇನ್ ಮಾತಾಡಲ್ಲ, ಕೆಲವೊಬ್ರು ಅಲ್ಲಿ ಯಾರೋ MP ಅವರು ಫಾಲೋವರ್ಸ್ ಅಗೈನ್ ಅವ್ರ ಬಗ್ಗೆ ಮಾತಾಡೋದು, ಆಮೇಲೆ ಅವ್ರು MP ಅವ್ರದೆಲ್ಲ ಫೇಸ್ಬುಕ್ ಪೋಸ್ಟ್ ಅಲ್ಲಿ ನೋಡ್ಬಿಟ್ಟಿದೀನಿ. ಏನೋ ಕನ್ಫ್ಯೂಷನ್ ಇತ್ತು, ಅದು ಕ್ಲಿಯರ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಗಳು ನೋಡ್ಬಿಟ್ಟು ಅವು ಏನು ರಾರಾಜಿಸ್ತಿರುವಂತಹ ವಿಡಿಯೋಗಳನ್ನ ಹಾಕೊಳೋದು. ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಏನು ಅಭಿವೃದ್ಧಿಯ ಹರಿಕಾರರ ತರದ ಹಾಕೊಳ್ತಾರೆ. ನಿಮ್ ಕನ್ಸ್ಟ್ರಕ್ಟಿವ್ ಕೆಲಸನೂ ಇಲ್ಲ, ಆಕ್ಚುಯಲ್ ಕೆಲಸನೂ ಆಗ್ತಾ ಇಲ್ಲ ಅಲ್ಲಿ ಇವರಿಂದ. ಈ ಬರೀ ನೀವು ಈ ಒಂದು ಪತ್ರ ವ್ಯವಹಾರದಲ್ಲಿ ನೀವು ಅಟ್ಲೀಸ್ಟ್ DC ಅವ್ರನ್ನ ಕೇಳ್ಬೋದಲ್ಲ, ನೀವು ಯಾಕೆ ಇದನ್ನ ಮಾಡಿದ್ರಿ ಅಂತ. ಆಗೋದಿಲ್ಲ. ಯಾಕೆ ಗೊತ್ತಾ? ನೀವು ಜನರಿಗೆ ಮಣ್ಣೆ ಎರಚೋ ಕೆಲಸ ಮಾಡ್ತೀರಿ ಕಣ್ಣಿಗೆ. ಏನಕ್ಕೆ ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ಈ HK ಪಾಟೀಲ್ ಅವರು ಕಳೆದ ವರ್ಷನೇ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಆಯ್ತಾ? ನಾನು ಮೊದಲನೇ ವಿಡಿಯೋ ಮಾಡಿಬಿಟ್ಟು ಈಗಾಗಲೇ 1 ತಿಂಗಳ ಹತ್ರ ಆಯ್ತು. ಅವತ್ತೇ ಹೇಳಿದೆ ನಾನು, ಇವರು ಇಡೀ ಕರ್ನಾಟಕವನ್ನ ಒಂದು ಯೂನಿಟ್ ತರ ಕನ್ಸಿಡರ್ ಮಾಡಿಬಿಟ್ಟು ಎಲ್ಲಾ ಕಡೆ ನೋಡಿ ಅಂತ ಹೇಳಿದ್ರು ಅವರು, ಈ ಸೂಟಬಲ್ ಲ್ಯಾಂಡ್ ಅಂತ. ಅವರು ಅಲ್ಲಿ ವಿಜಯಪುರ, ಕೊಪ್ಪಳ ಅಲ್ಲೆಲ್ಲ ಬಂದಾಗ, ಸೊ ಅಲ್ಲಿ ಬಿಗು ಬಂದಾಗ ಅವ್ರು ಹಂಗೆ ಮಾತಾಡ್ಬಿಟ್ರು. ಇಡೀ ಕರ್ನಾಟಕನ ಇದನ್ನ ಮಾಡ್ಕೊಳ್ಳಿ, ತಗೊಂಬಿಡಿ, ಎಲ್ಲಾದ್ರೂ ಆಗ್ಲಿ, ನಮಗೆ ಒಂದೊಂದ್ಸರಿ ನಮಗೆ ರಿಲೀಫ್ ಸಿಗ್ಬೋದು ಅಂತ ಅವ್ರದ್ದು. ಇಲ್ಲಿ ಇವರು ಇಲ್ಲ ಬಯಲ್ಸೀಮ್ಗಳೆಲ್ಲ ಮಾಡಿ ಅಂತ. ಸೊ ಈ ತರ ಪ್ರಾಜೆಕ್ಟ್ಗಳು ಬರ್ತಾನೆ ಇರ್ತವೆ. ನಮಗೆ ಎನರ್ಜಿ ಚಾಲೆಂಜಸ್ ಇದ್ದೇ ಇರುತ್ತೆ, ನೆನಪಿರ್ಲಿ. ಇದು ನೀವು ಇವತ್ತು ಹಿಂಗಂದ್ರೆ ನಾಳೆ ಹೇಳ್ತಾರೆ ನೀವು ಪಂಪ್ ಸ್ಟೋರೇಜ್ ಮಾಡಕ್ ಬಿಟ್ಟಿಲ್ಲ, ನೀವು ಇನ್ಯಾವುದೋ ಪ್ರಾಜೆಕ್ಟ್ ಮಾಡಕ್ ಬಿಟ್ಟಿಲ್ಲ, ಇದನ್ನು ಮಾಡಕ್ ಬಿಟ್ಟಿಲ್ಲ, ನಿಮ್ಗೆ ಹೆಂಗ್ ವಿದ್ಯುತ್ ಕೊಡೋದು ಅಂತ ಹೇಳಿದ್ರೆ, ನಾನು ಈ ಸರಿ ಬೇಸಿಗೆಯಲ್ಲಿ ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದೇ ಪಂಪ್ ಸ್ಟೋರೇಜ್ ಕೋರ್ಟಲ್ಲಿ ಇಲ್ಲ ಅಂದಿದ್ರೆ ಕೆಲವರು ಏನೋ ಒಂದು
ಕತೆ ಮಾಡ್ತಾರೆ, ಇದನ್ನ ಕರೆಂಟ್ ಕಟ್ ಮಾಡ್ತಾರೆ, ಆ ಕರೆಂಟ್ ವಿದ್ಯುತ್ ಅಭಾವ, ನೀವು ಪ್ರಾಜೆಕ್ಟ್ ಮಾಡಕ್ ಬಿಡಲ್ಲ ಅಂತ ಇವರು ರಾಜಕಾರಣಿಗಳು ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬಂದಿದೆ. ಅದು ವಿಧಾನಸಭೆಯಲ್ಲೇ ಈ ಜಾರ್ಜೆ ಹೇಳಿದ್ದಾರೆ. ಅವ್ರು ಅಲ್ಲಂತೂ ಹೇಳೇ ಬಿಟ್ರು, ಮಲೆನಾಡು ಅಷ್ಟು ನಿಷೇಧಿತ ಪ್ರದೇಶ ಆಗೋಗಿದೆ. ಈಗ ಎಲ್ಲ ಡ್ಯಾಮ್ಗಳಿರುವಂತ ಜಾಗಗಳಿಗೆ ಹೋಗಂಗಿಲ್ಲ, ಈ ತರ ಪವರ್ ಪ್ರಾಜೆಕ್ಟ್ಗಳಿರುವಂತ ಜಾಗಗಳಿಗೆ ಹೋಗಂಗಿಲ್ಲ, ವೈಲ್ಡ್ ಲೈಫ್ ಅಲ್ಲಿ ಹೋಗಂಗಿಲ್ಲ. ಈ ತರ ಸಮಸ್ಯೆ ಇಡೀ ಶಿವಮೊಗ್ಗದಲ್ಲಿ, ಏದೋ ಮಲೆನಾಡು ಭಾಗದಲ್ಲಿ ನೀವು ಅಕ್ಕ ಬಾವನ ಮನೆಗೆ ಹೋಗ್ಬೇಕಾದ್ರೂ ಕೂಡ ಗೇಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸಿ ಹೋಗುವಂತ ಪರಿಸ್ಥಿತಿ ನಿಮಗೆ ಬಂತಲ್ಲ. ನಿಮಗೆ ಇದು ನೀವು ರಾಜಕಾರಣಿಗಳನ್ನ ಬೆಳೆಸ್ಕೊಂಡು ನೋಡ್ಕೊಂಡು ಬಂದಿರೋ ರೀತಿ. ನನ್ನ ನಾಯಕ ಇವನು, ನನ್ನ ಪಕ್ಷದವನು ಇವನು, ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರ, ಅವನ ಮೇಲೆ ಹೇಳು, ಇವ್ನ ಮೇಳು. ನಿಮ್ಮ ಅಷ್ಟು ಹಿಡನ್ ಎಜೆಂಡಾಗಳು ಜನರಿಗೆ ಎಕ್ಸ್ಪೋಸ್ ಆಗ್ತಾನೆ ಇದೆ. ಆದ್ರೆ ಜನನೇ ಬುದ್ಧಿ ಕಲ್ತಿಲ್ಲ ಅಂತ ನಾನು ಹೇಳೋದು. ಈಗ ನಮ್ಮಲ್ಲಿ ರಸ್ತೆಗಳಲ್ಲೇ ನೋಡಿ, ನಮ್ಮೂರ ರಸ್ತೆಗಳನ್ನ ನೋಡ್ತೀವಿ. ನಾನು ಸುಮ್ಮನೆ ಬಿಟ್ಬಿಟ್ಟೆ ನಾನು ರಸ್ತೆಗಳನ್ನ. ಈ 4-5 ವರ್ಷ ಆಯ್ತು, ಒಂದ್ ಸ್ವಲ್ಪ ಹಾಕಿರ್ಲಿಲ್ಲ ಜಲ್ಲಿನ. ಅನುಭವಿಸ್ಕೊಳ್ಳಿ ಜನ, ನೀವು ವೋಟರ್ಸ್, ನೀವು ಅನುಭವಿಸಿ. ಈಗ ಜನರಿಗೂ ಹಂಗೆ ಏನಾಗಿದೆ ಅಂತಂದ್ರೆ, ಈಗ ಆ ಪಕ್ಷದಲ್ಲಿ ಬಿಟ್ರೆ ಇವನಿಗೆ ಓಟ್ ಹಾಕ್ಬೇಕು, ಈತನ ಪಕ್ಷದ ಬಿಟ್ಟರೆ ಆತನಿಗೆ ಓಟ್ ಹಾಕ್ಬೇಕು. ಇದೇ ಸಮಸ್ಯೆ ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಅದೇ ಸಮಸ್ಯೆ. ಈಗ ಇನ್ನೂ ಜಾಸ್ತಿ ನಿಲ್ಲೋರು ಬನ್ನಿ, ಇಂಡಿಪೆಂಡೆಂಟ್ ಆಗಿ ನಿಲ್ಲೋರು ಬನ್ನಿ. ನೀವು ಇನ್ನು ಹೆದರಿಸಬೇಕು, ನೀವು ತರ ಜನರ ಸೇವೆಗೆ ಅಂತ ಬಂದಾಗ ನಿಮಗೆ ಇವರೆಲ್ಲ ಈ ಭಯ ಭೀತರ ಆಗ್ತಾರೆ. ಅದನ್ನು ಹೊರತುಪಡಿಸಿ ನಾನು ಪ್ರತಿಭಟನೆಯಲ್ಲಿ ಸಹಕಾರಿಯಾಗಿದ್ದೀನಿ, ಜೈ ಅನ್ನೋದು. ಅವರು DC ಅವರು ಮಾತಾಡ್ತಾರೆ, ಅವರು ನಾನು ಎಲ್ಲರಿಗೂ ಹೇಳಿದ್ದೆ ಅಂತ, ಇವ್ರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅಂತ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ವಿ ಬಿಲೀವ್ ತೀನಾ ಶ್ರೀನಿವಾಸ್ ಅವರ ಹೋರಾಟವನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರದ್ದೇನು ದೊಡ್ಡ ಸಮುದಾಯನೂ ಇಲ್ಲ, ಅವ್ರೇನು ರಾಜಕಾರಣಕ್ಕೆ ನಿಲ್ತೀನಿ ಅಂತೇಳಿ ಏನು MLA ಆಗಬೇಕು ಅಂತ ಕನಸು ಹೊತ್ಕೊಂಡು ಇಲ್ಲ. ಅವ್ರು ಈ ಪಕ್ಷದಲ್ಲಿ ಯಾವ್ದ್ರಲ್ಲೂ ಇಲ್ಲೂ ಇಲ್ಲ, ಅಡ್ಡಿಲ್ಲ, ಆಯ್ತು. ಅವೆಲ್ಲ ಇದ್ದಿದ್ರು ನಮಗೇನು ಖುಷಿನೇ ಇರ್ತಿತ್ತು. ಅವ್ರದ್ದು ತುಂಬಾ ಒಳ್ಳೆ ಹೋರಾಟ ಇದೆ. ಈ ಹೊತ್ತಿಗೆ ಆ ಹೋರಾಟಗಾರರನ್ನ ನಾವು ಬೆಂಬಲ ಪಡಿಸುವಂಥದ್ದು ನಮ್ಮ ಜನರನ್ನು ಉಳಿಸೋದಕ್ಕಾಗಿ. ಹಾಗಾಗಿ ನಾವು ಅವ್ರ ಪರ ಇದ್ದೀವಿ. ಈ ರಾಜಕಾರಣಿಗಳ ಬಗ್ಗೆ ನಮಗೆ ಸ್ವಲ್ಪನೂ ಸಹಾನುಭೂತಿ ಇಲ್ಲ. ಕಾಲಕ್ಕೆ ಈ ಥರ ಪ್ರಾಜೆಕ್ಟ್ಗಳು ನಮ್ಮ ಜನರಿಗೆ ಏನಾದ್ರು ಬಾಧಿಸ್ತಿದ್ರೆ ನಾವು ಇದನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲ ಪ್ರಾಪರ್ಟಿಗಳಿದಾವೆ, ಅವುಗಳದೆಲ್ಲ ಬಗ್ಗೆನೂ ಕೂಡ ನಾವು ಕ್ವಶನ್ ಮಾಡೋ ಥರಕ್ಕೆ ನಮ್ಮ ಜನರನ್ನ ಪ್ರಿಪೇರ್ ಮಾಡ್ತೀವಿ. ಥ್ಯಾಂಕ್ ಯು.